ಹಲವು ಹೆಸರುಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದ ವಿಜಯ್ ದಾಸ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್ ದಾಸ್, ಬಿಜೋಯ್ ದಾಸ್, ಮೊಹಮ್ಮದ್ ಇಲ್ಲಾಸ್ ಹೀಗೆ ಬೇರೆ ಬೇರೆ ಹೆಸರನ್ನ ಹೇಳ್ಕೊಂಡು ವಿಜಯ್ ದಾಸ್ ಓಡಾಡ್ತಾ ಇದ್ದ. ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮುಂಬೈನ ಪೊಲೀಸರು. ನಿಜವಾಗ್ಲೂ ಈತನ ಹೆಸರು ಏನು, ಈತನ ಕೆಲಸ ಏನು, ಈತ ಯಾವುದಾದ್ರೂ ಗ್ಯಾಂಗ್ನ ಸದಸ್ಯನ ಅಥವಾ ಏನು ಎತ್ತ ಎಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈತನಿಗೇನೋ ಹಲವು ಹೆಸರುಗಳಿತ್ತಂತೆ, ಎಲ್ಲ ಹೆಸರುಗಳಿಂದಲೂ ಕೂಡ ಈತ ಗುರುತಿಸ್ಕೊಂಡಿದ್ದ. ಸೊ ಈಗ ವಿಜಯ್ ದಾಸ್ ಅಂತ ಹೇಳಲಾಗ್ತಾ ಇದೆ, ವಿಜಯ್ ದಾಸ್ ಅಂತ ಹೇಳ್ಕೊಂಡಿದ್ದಾನೆ. ಆದರೆ ಈತ ಬಿಜೋಯ್ ದಾಸ್, ಮೊಹಮ್ಮದ್ ಇಲ್ಲಾಸ್ ಹೀಗೆ ಬೇರೆ ಬೇರೆ ಹೆಸರಲ್ಲೂ ಕೂಡ ಈತ ಬೇರೆ ಬೇರೆ ಕಡೆಗೆ ಹೋಗಿದ್ದು, ಬಂದಿದ್ದು, ವ್ಯವಹಾರ ನಡೆಸಿದ್ದು ಇದೆಲ್ಲವೂ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಿಜವಾಗ್ಲೂ ಇವನ ಹೆಸರೇನು, ಇವನು ಯಾವ ಊರಿಗೆ ಸಂಬಂಧಪಟ್ಟವನು, ಈತನ ಮಾನಸಿಕ ಸ್ಥಿತಿ ಯಾವ ರೀತಿ ಆಗಿದೆ, ಯಾಕೆ ಟಾರ್ಗೆಟ್ ಮಾಡಿದ್ದ, ಯಾಕೆ ಅಲ್ಲಿಗೆ ಹೋಗಿದ್ದ, ಹೆಂಗೆ ಹೋಗಿದ್ದ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಕೂಡ ಯಾವುದಾದ್ರೂ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ನ, ಯಾವುದಾದ್ರೂ ಸಂಘಟನೆಯ ಜೊತೆಗೆ ಈತ ಕೈ ಜೋಡಿಸಿದ್ನ, ಸೈಫ್ ಅಲಿ ಖಾನ್ ಅವರನ್ನು ಟಾರ್ಗೆಟ್ ಮಾಡಬೇಕು ಅಂತ ಯಾರಾದರೂ ಈತನಿಗೆ ಹೇಳಿದ್ರ ಅಥವಾ ಈತನೇ ಟಾರ್ಗೆಟ್ ಮಾಡಿದ್ನ, ಯಾಕೆ ಸೈಫ್ ಅಲಿ ಖಾನ್ ಮನೆಯನ್ನೇ ಆರಿಸ್ಕೊಂಡಿದ್ದ, ಹೇಗೆ ಮನೆ ಒಳಗೆ ಹೋದ, ಅಷ್ಟು ಸಲೀಸಾಗಿ ಹೋಗೋದಕ್ಕೆ ಹೆಂಗೆ ಸಾಧ್ಯ ಆಯಿತು, ಮನೆ ಒಳಗಿನ ಯಾರ್ದಾದ್ರೂ ಸಪೋರ್ಟ್ ಇದ್ದ, ಎಲ್ಲವೂ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥ ಮಾಹಿತಿ ಈತ ಒಂದೇ ಹೆಸರಿಗೆ ಸೀಮಿತವಾಗಿರಲಿಲ್ಲ, ನಾನಾ ರೀತಿಯಾದಂಥ ಹೆಸರುಗಳಿಂದ ಈತನನ್ನು ಕರೆಯಲಾಗ್ತಾ ಇತ್ತು, ನಾನಾ ರೀತಿಯಾದಂಥ ಹೆಸರುಗಳಲ್ಲಿ ಈತ ವ್ಯವಹಾರವನ್ನು ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಜಯ್ ದಾಸ್, ಬಿಜೋಯ್ ದಾಸ್, ಮೊಹಮ್ಮದ್ ಇಲ್ಲಾಸ್ ಈ ಎಲ್ಲ ಹೆಸರುಗಳಲ್ಲೂ ಕೂಡ ಈತ ಗುರುತಿಸಿಕೊಂಡಿದ್ದ, ಕಾಣಿಸಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಈತನಿಗೆ ಎಲ್ಲಿ ಬಲೆ ಬೀಸಿದ್ರು, ಎಲ್ಲಿ ತಗ್ಲಾಕೊಂಡ, ಹೇಗೆ ತಗ್ಲಾಕೊಂಡ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.